ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಊರಿಗೆ ಹೋಗ್ತಾ ಇರೋ ವಿಡಿಯೋನ ಮಾಡ್ಕೊಂಡಿದ್ದೀನಿ. ಹಾಗೆ ಮತ್ತು 10 ಜನಕ್ಕೆ ಚಿಕನ್ ಸಾಂಬಾರು ಯಾವ ಥರ ಬೇಗ ಈಸಿಯಾಗಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಊರಿಗೆ ಹೊರಟಿದ್ವಿ. ನಮ್ಮ ಅಕ್ಕನ ಮನೆ ಹುಣಸೂರು ಅಂತ ಹೇಳಿದ್ದೆ ಅಲ್ವಾ, ಅಕ್ಕನ ಬರ್ಡೇ ಇತ್ತು. ಹಾಗೆ ಹೋಗಿ ಮುಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ನೈಟ್ ಆಗಿತ್ತು. ನಾವು ಹೋಗೋಷ್ಟೊತ್ತಿಗೆ ಆಗಲೇ 11 ಗಂಟೆ ಆಗಿತ್ತು. 11 ಗಂಟೆಯಲ್ಲೇ ಕೇಕ್ ಕಟ್ ಮಾಡಿಸಿದ್ವಿ. ಚೆನ್ನಾಗಿತ್ತು ಕೇಕು. ಆದರೆ ನಮ್ಮ ಸೆಹಾಲು ಕೇಕೆ ತಿನ್ನಿಸ್ತಿರ್ಲಿಲ್ಲ. ಕೇಕ್ ತಿನ್ಸೋಕ್ಕೆ ಹೋದರೆ ಅವನೇ ತಿಂತಿದ್ದ. ಅವನಿಗೆ ಕೇಕ್ ಅಂದರೆ ತುಂಬ ಇಷ್ಟ. ಎಷ್ಟಂತ ಅಂದರೆ ಕೇಕ್ ತೋರಿಸಿದ್ರೆ ಊಟನೇ ಮಾಡಲ್ಲ, ಆ ಥರ ಇಷ್ಟ. ಸರಸ್ವತಿ ಪೂಜೆ ಮಾರನೇ ಬೆಳಗ್ಗೆ ಇತ್ತು, ಅಂದರೆ ನೆಕ್ಸ್ಟ್ ಡೇ ಸರಸ್ವತಿ ಪೂಜೆ ಇತ್ತು. ಆ ಸರಸ್ವತಿ ಪೂಜೆಗೆ ನನ್ನ ಹಸ್ಬೆಂಡ್ ಜೊತೆಯಲ್ಲಿ ಪಾಪುಗೆ ಬುಕ್ಕು ಕೊಡೋಣ, ಅವತ್ತಿಂದ ಸ್ವಲ್ಪ ಬರೀಲಿಕ್ಕೆ ಸ್ಟಾರ್ಟ್ ಮಾಡಲಿ ಅಂತ ಅಂದ್ಕೊಂಡಿದ್ವಿ. ಅವನು ಟಿ ಶರ್ಟು ನಾನು ಬ್ಯಾಗಲ್ಲಿ ಇಟ್ಟಿದ್ದೆ ಅಂತ ಹೇಳಿ ನನ್ನ ಮಕ್ಕನ ಮಗ ಅವನು ಟಿ ಶರ್ಟ್ ಹಾಕಿದ್ದ. ಫುಲ್ಲು ದೊಗ್ಳೆ ಚೆನ್ನಾಗಿ ಕಾಣಿಸ್ತಿದ್ದ, ಒಳ್ಳೆ ಕ್ಯೂಟಾಗಿ. ಅದೊಂದಿರಲಿ ಅಂತ ವಿಡಿಯೋ ಮಾಡಿಕೊಂಡೆ. ಪೂಜೆ ಎಲ್ಲ ಮಾಡಿದ್ದಾಯಿತು. ಅವನಿಗೂ ಒಂದು ಬುಕ್ ಕೊಟ್ಟು ಸೆಹಾಲ್ಗೂ ಒಂದು ಬುಕ್ ಕೊಟ್ಟಿದ್ವಿ ಬರೀಲಿ ಅಂತ. ಸುಮ್ಮನೆ ಒಂದು ಖುಷಿ ಅಲ್ವಾ ಸರಸ್ವತಿ ಪೂಜೆ ಅನ್ನೋದು, ಅದಕ್ಕೋಸ್ಕರ ಅಷ್ಟೇ. ಫಂಕ್ಷನ್ ಇದ್ದಿದ್ದು ಇವತ್ತೇ, ಸರಸ್ವತಿ ಪೂಜೆ ದಿನವೇ ಇದ್ದಿದ್ದು. ಹಾಗಾಗಿ ಫಂಕ್ಷನಿಗೆ ರೆಡಿ ಆಗಬೇಕಿತ್ತು. ಸುಮ್ಮನೆ ಹಾಗೆ ಶರ್ಟು ಇರಲಿ ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಬಂದಿದ್ದ ಅಲ್ವಾ, ಹಾಗೆ ಹಾಕ್ಕೊಬಂದಿದ್ದ. ಜೊತೆಲಿ ಸ್ನಾನ ಮಾಡಿದ್ನಲ್ವಾ, ಹಾಗೆ ಹಾಕ್ಕೊಬಂದಿದ್ದಾನೆ ಅಷ್ಟೇ. ಆ ಶರ್ಟ್ ಏನೂ ಹಾಕಲ್ಲ. ರೆಡಿ ಆಗೋಣ ಅಂದ್ಬಿಟ್ಟು ಅವನಿಗೂ ಬುಕ್ಸ್ ಎಲ್ಲ ಕೊಡಿಸಿದ್ದಾಯಿತು. ಇವಾಗ ಬಟ್ಟೆ ಹಾಕ್ತಾ ಇದ್ದೆ. ಏನಿತ್ಯಾ ಏನಂತೆ? ಸರಸ್ವತಿ ನಮಸ್ತುಭ್ಯಂ ಹೇಳು. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾ ರಂಭಂ ಕರಿಷ್ಯಾಮಿ ಸಿದ್ಧಿರ್ ಭವತು ಮೇ ಸದಾ. ಸರಸ್ವತಿ ದೇವಿ ತಾಯಿ, ನಂಗೆ ಒಳ್ಳೆ ಬುದ್ಧಿ ಕೊಡಪ್ಪ, ವಿದ್ಯೆ ಕೊಡಪ್ಪ. ಇದನ್ನ ಹೇಳಿಸ್ತಾರೆ ದಿನ. ಸರಸ್ವತಿ ಮಾಮಿ ಬರೀಲ್ಲ. ಕೋಇನ್ಸಿಡೆಂಟಾಗಿ ನನ್ನ ಮಗಂದು ನಂದು ಮ್ಯಾಚ್ ಆಗ್ತಿತ್ತು. ಅಂದರೆ ಸ್ಯಾರಿ ನಂದು ಸ್ವಲ್ಪ ಮೆರೂನ್ ಇತ್ತು, ಬ್ಲೌಸು. ಹಾಗೆ ನನ್ನ ಮಗಂದು ಶರ್ಟು ಮೆರೂನ್ ಇತ್ತು. ಆದರೆ ಇಬ್ರಿಗೂ ಮ್ಯಾಚ್ ಆಗ್ತಿತ್ತು. ನನ್ನ ಹಸ್ಬೆಂಡ್ ಬೇರೆ ತೊಗೊಬಂದಿದ್ರು, ಅವ್ರು ಮೆರೂನ್ ಏನು ತಂದಿರಲಿಲ್ಲ. ಇವರು ನಮ್ಮ ರಿಲೇಷನ್ನು, ಅತ್ತೆ ಸೊಸೆ ಮತ್ತು ಮಗಳು. ತುಂಬ ಸಪೋರ್ಟಿವ್ ಆಗಿರ್ತಾರೆ, ಎಲ್ಲದಕ್ಕೂ ಎಂಕರೇಜ್ ಮಾಡ್ತಾರೆ. ವಿಡಿಯೋ ಮಾಡ್ಕೊಳ್ಳೋಕ್ಕೆ ನನಗೆ ಸ್ವಲ್ಪ ನಾಚಿಕೆ ಮುಜುಗರ ಇತ್ತು. ಅವರು ಮಾಡ್ಕೊ ಪರವಾಗಿಲ್ಲ ಹಾಗೆ ಹೀಗೆ ಅಂದರು. ಅವರು ಪಾಪ ಎಂಕರೇಜ್ ಮಾಡ್ತಾಯಿದ್ರು. ನಾನು ಕೂಡ ಎಂಕರೇಜ್ ಮಾಡಿದ್ರಲ್ಲ ಅಂಥೇಳಿ ವಿಡಿಯೋಸ್ ಮಾಡ್ಕೊತಿದ್ದೆ. ಇಲ್ಲಾಂದ್ರೆ ಅವ್ರು ಹೇಳಿಲ್ಲ ಅಂದಿದ್ರೆ ನಾನು ಮಾಡ್ಕೊತಿರ್ಲಿಲ್ಲ ಅಂದ್ಕೊತೀನಿ. ಊಟನೂ ಅಷ್ಟೇ ಚೆನ್ನಾಗಿತ್ತು. ಪುಲ್ಚರ್ ಊಟ ಅಲ್ವಾ, ಚೆನ್ನಾಗಿತ್ತು. ಪರ್ಸ್ನಲ್ಲಾಗಿ ನನಗಷ್ಟು ಇಷ್ಟ ಆಗಲಿಲ್ಲ, ಯಾಕಂದರೆ ಸ್ವಲ್ಪ ಬ್ರಾಹ್ಮಿನ್ಸ್ ಊಟ ಅಂದ್ಕೊತೀನಿ ನಾನು. ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಒಟ್ಟು ಊಟ ವೆರೈಟೀಸ್ ಎಲ್ಲ ಸಖತ್ತಾಗಿ ಮಾಡಿಸಿದ್ರು. ಅಲ್ಲಿಂದ ಮುಗಿಸ್ಕೊಂಡು ನಾನು ಅಮ್ಮನ ಮನೆಗೆ ಬಂದೆ. ಅಮ್ಮ ದನ ಮೇಯಿಸ್ಲಿಕ್ಕೆ ಹೊಲದ ಹತ್ರ ಹೋಗಿದ್ದರು. ಹೊಲದ ಹತ್ರಕ್ಕೇ ಕರ್ಕೊಂಬರೋಣ ಅಂತ ಬೈಕಲ್ಲಿ ಹೋಗಿದ್ವಿ. ನನ್ನ ಮಗ ಅಂತೂ ಅಮ್ಮ ನೋಡಿದ ಖುಷಿಗೆ ಓಡ್ತಾ ಇದ್ದ. ನಮ್ಮ ಅಮ್ಮನ ಕೈಗೂ ಸಿಗ್ತಾ ಇರಲಿಲ್ಲ. ಹಸು ಹಿಡ್ಕೊಳ್ಳೋಕ್ಕೆ, ಕರು ಹಿಡ್ಕೊಳಕ್ಕೆ ಓಡ್ತಾ ಇದ್ದ. ಸಿಟಿಲಿರೋ ಮಕ್ಕಳಿಗೆ ಹಸು, ದನ, ಹಸು ಮತ್ತು ಆಡು, ಈ ಆಡು ಅಂದರೆ ಮೇಕೆ, ಈ ಕರು, ಇವೆಲ್ಲ ತುಂಬ ಇಷ್ಟ ಆಗುತ್ತೆ. ಅಂದರೆ ಎಷ್ಟಿಷ್ಟ ಅಂತಂದರೆ ಅದಕ್ಕೊಂದೊಂದು ನೇಮ್ ಇಟ್ಕೊಂಡು ಬಿಟ್ಟು ಬರೋಕ್ಕೆ ಇಷ್ಟ ಇರಲ್ಲ, ಹಂಗೆ ಇಷ್ಟಪಡ್ತಾರೆ. ನನ್ನ ಮಗ ನಮ್ಮ ಅಪ್ಪಾಜಿ ಜೊತೆ ಹೋಗ್ತಾ ಇದ್ದ. ಹಸುಗಳೆಲ್ಲ ಪಾಪ ಅವ್ರಿಗೆ ನಾವು ಬರೋದೇ ಗೊತ್ತಿರಲಿಲ್ಲ. ಹೊಲದ ಹತ್ರ ಕೆಲಸ ಮಾಡ್ತಿದ್ರು. ಅಲ್ಲಿಗೆ ಬಂದ್ವಿ ನಾವು. ನನ್ನ ಮಗ ನಮ್ಮ ಅಪ್ಪಾಜಿ ನೋಡಿ ಕಾಲೊಳಗಡೆ ಏನೋ ಆಗಿದೆ, ಅಂದರೆ ಮಣ್ಣೆಲ್ಲ ಹೋಗಿರುತ್ತಲ್ವ, ಒಳಗಡೆ ಏನೋ ಆಗಿದೆ ಪಾಪಚ್ಚಿ, ತೆಗಿರಿ ಅಂತ ಹೇಳ್ತಾ ಇದ್ದ. ನಮ್ಮ ಅಪ್ಪಾಜಿನೂ ಕೂಡ ಫುಲ್ ಖುಷಿಯಾಗಿತ್ತು ಬಂದವರಲ್ಲ ಅಂತ, ಅಷ್ಟು ದೂರದಿಂದ ನೋಡೋಕ್ಕೋಸ್ಕರನೇ ಬಂದ್ರಲ್ಲ ಅಂತ. ಆದರೆ ಉಳ್ಕೊಳಕ್ಕಾಗಲಿಲ್ಲ, ಸ್ವಲ್ಪ ಕೆಲಸ ಇರೋದ್ರಿಂದ ಬಂದುಬಿಟ್ವೆ. ಇವಾಗ 10 ಜನಕ್ಕೆ ಆಗೋ ಥರ ಚಿಕನ್ ಸಾಂಬಾರು ಯಾವ ಥರ ಕ್ವಿಕ್ಕಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಏನಿಲ್ಲ, ಒಂದು 1/4 kg ಈರುಳ್ಳಿ ಮತ್ತು ಒಂದು 1/4 kg ಬೆಳ್ಳುಳ್ಳಿನ, ಮತ್ತು ಒಂದು 4-5 ಇಂಚು ಶುಂಠಿ,
ಇವು ಮೂರೂ ಕ್ಲೀನ್ ಮಾಡಿ ಇಟ್ಕೊಂಡು ಪೇಸ್ಟ್ ರೀತಿ ಮಾಡ್ಕೊಳ್ಳೋಣ. ಪೇಸ್ಟ್ ಮಾಡಿದ್ದಾದಮೇಲೆ ಸ್ವಲ್ಪ ಎಣ್ಣೆ ಬಿಟ್ಟು ಅದನ್ನು ಪೇಸ್ಟ್ನ ಒಗ್ಗರಣೆ ಮಾಡೋಣ. ಒಗ್ಗರಣೆ ಮಾಡಿದ್ದು ಚೆನ್ನಾಗಿ ಅದ್ರದ್ದು ಸ್ಮೆಲ್ಲೆಲ್ಲ ಹೋಗಿದ್ದಾದಮೇಲೆ ಚಿಕನ್ ಗಟ್ಟಿ ಕೋಳಿ ತೊಗೊಂಡಿದ್ದೀನಿ. 2 kg ಇದೆ ಇದರಲ್ಲಿ. 2 kg ಚಿಕನ್ ಒಗ್ಗರಣೆ ಮಾಡಿದ್ದೀನಿ. ಅದು ಫುಲ್ಲು ನೀರು ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಬೇಯಿಸ್ಕೊಬೇಕು. ಅದು ಬೇಯೋ ತನಕ ಒಂದು ಈರುಳ್ಳಿನ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಅದು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿಕೊಂಡು ಇವಾಗ ಈ ಸ್ಪೂನಲ್ಲಿ ಒಂದು 5 ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ. ಖಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕಿದ್ದೀನಿ. ಅದ್ರ ಜೊತೆಗೆ ಈ ಈರುಳ್ಳಿನ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ಹಾಕ್ತಿದ್ದೀನಿ. ಯಾಕಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಜಾಸ್ತಿ ಮಾಡೋದ್ರಿಂದ ಸಾಂಬಾರನ್ನ ಈ ಥರ ಖಾರದ ಪುಡಿ ಪೇಸ್ಟಿಗೂ ಕೂಡ ಅದೇ ಥರ ಮಾಡ್ಕೊಬೇಕು. ಈಗ ಹಾಕಿದ್ದಾದಮೇಲೆ ಅದನ್ನು ನೀಟಾಗಿ ಮಿಕ್ಸಿಲಿ ಗ್ರೈಂಡ್ ಮಾಡಿಕೊಳ್ಳೋಣ. ಗ್ರೈಂಡ್ ಆಗಿದ್ದಾದಮೇಲೆ ಇದು ನೀರೆಲ್ಲ ಸ್ವಲ್ಪ ಲೋ ಫ್ಲೇಮಲ್ಲಿ ಬೇಡ, ಹೈ ಫ್ಲೇಮಲ್ಲೇ ಬೇಯಿಸ್ಕೊಬೇಕು. ಹೈ ಫ್ಲೇಮಲ್ಲಿ ಈ ಖಾರದ ಪುಡಿ ಮಸಾಲ ರುಬ್ಬಿದ್ದಾಯಿತು. ಇವಾಗ ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಬೇಯಬೇಕು. ಅಂದರೆ ಚಿಕನಿಗೆ ಆ ಖಾರ ಎಲ್ಲ ಹಿಡಿಯೋ ಥರ ಬೇಯೋ ತನಕ ಚೆನ್ನಾಗಿ ಬೇಯಿಸ್ಕೊಬೇಕು. ಇಲ್ಲಾಂದರೆ ವಿಷಲ್ ಹಾಕ್ಸೋದಿದ್ರೆ ಓಕೆ, ಹಾಕ್ಸ್ಕೊಬೋದು. ನಾನು ವಿಷಲ್ ಏನು ಹಾಕ್ಸಿರ್ಲಿಲ್ಲ, ಆಮೇಲೆ ಹಾಕ್ಸ್ಕೊಳ್ಳೋಣ ಅಂದ್ಬಿಟ್ಟು ಹಾಗೆ ಬೇಯಿಸ್ತಾ ಇದ್ದೆ. ಅಷ್ಟರಲ್ಲಿ 1.5 ಕಾಯಿನ ತುರಿದಿಟ್ಕೊತಾ ಇದ್ದೀನಿ. ಇವಾಗ 1-2 ರೌಂಡು ಅದು ಕುದಿಬೇಕಿದ್ರೆ ಸೌಟು ಹಾಕಬೇಕು. ಅದಾಗಿದ್ದಾದಮೇಲೆ ಕಾಯಿ ಮತ್ತು ಚಕ್ಕೆ ಹಾಗೆ 1-2 ಲವಂಗ ಹಾಕ್ಕೊಂಡಿದ್ದೀನಿ. 1.5 ಕಾಯಿ ತೊಗೊಂಡಿದ್ದೀನಿ. 1.5 ಅಂದರೆ 1 ಕಾಯಿ ಫುಲ್ಲು ಮತ್ತು ಒಂದು ಅರ್ಧ ಕಾಯಿ ತೊಗೊಂಡಿದ್ದೀನಿ. ಕಾಯಿ ಯಾಕಷ್ಟೊಂದು ಅಂತಂದರೆ ಒಂದು 10 ಜನಕ್ಕೆ ಆಗೋ ಥರ ಸಾಂಬಾರು ಮಾಡ್ತಿರೋದಲ್ವ, ಹಾಗಾಗಿ ಅಷ್ಟು ಕಾಯಿ ಬೇಕಾಗುತ್ತೆ. ಕಾಯಿ ಕ್ವಾಂಟಿಟಿ ಜಾಸ್ತಿ ಇದ್ದರೆ ಸ್ವಲ್ಪ ಸಾಂಬಾರು ಬೇಕಿದ್ದರೂ ಜಾಸ್ತಿ ಮಾಡ್ಕೊಬೋದು. ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು. ನೀವು ಒಂದ್ಸತಿ ಟ್ರೈ ಮಾಡಿ. ಜಾಸ್ತಿ ಜನಕ್ಕೆ ಅಡುಗೆ ಮಾಡೋದು ಅಷ್ಟು ಕಷ್ಟ ಏನಿಲ್ಲ, ಈಸಿನೇ ಮಾಡ್ಬೋದು. ಈ ಕಡಿಮೆ ಜನಕ್ಕೆ ಮಾಡೋದೇ ಸ್ವಲ್ಪ ಕಷ್ಟ. ಟೇಸ್ಟ್ ವೈಸು ಹೆಚ್ಚು ಕಮ್ಮಿ ಆಗುತ್ತೆ. ಜಾಸ್ತಿ ಜನಕ್ಕೆ ಏನಿಲ್ಲ, ಚೆನ್ನಾಗಿ ಮಾಡ್ಬೋದು. ಇವಾಗ 1-2 ವಿಷಲ್ ಹಾಕ್ಸ್ಕೊಂಡಿದ್ದೀನಿ. ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ. ನಾನು ಚಿಕನ್ನು 1-2 ವಿಜಿಸ್ಕೊಂಡಿದ್ದಾದಮೇಲೆ ಇವಾಗ ಕಾಯಿಗೆ 2 ಟೊಮಾಟೊ ಹಾಕ್ಕೊತಾ ಇದ್ದೀನಿ. ಇಷ್ಟೇ ನೋಡಿ, ಕಾಯಿ ರಸ ಹಾಕಿದರೆ ಸಾಂಬಾರು ಆಯಿತು. ಕಾಯಿ ರಸ ಹಾಕಿ 1-2 ಕುದಿ ಬರೋ ತನಕ ವೇಟ್ ಮಾಡಿ ಮಾಡಿದರೆ ಸಾಂಬಾರು.
ಮಂಡೇ ಮಾರ್ನಿಂಗ್ ಬೆಳಗ್ಗೆಲೇ ಅಂದರೆ ಒಂದು 6:30 ಮನೆ ಬಿಟ್ಟಾಗಲೇ ಕತ್ಲೇ ಇತ್ತು. 6:30ಗೆ ಹೊರಟಿದ್ವಿ. ಬರ್ತಾ ಬರ್ತಾ ಬೆಳಕಾಗ್ತಿದೆ. ಹೊರಟ್ವಿ ಬೆಂಗಳೂರು ಕಡೆ ಹೋಗೋಣ ಅಂತ. ನಾವು ಬೆಂಗಳೂರಲ್ಲೇ ಇರೋದಲ್ವಾ, ಊರಿಂದ ಹೊರಟ್ವಿ. ಸಿಕ್ಕಾಪಟ್ಟೆ ಚಳಿ, ಎಷ್ಟು ಚಳಿ ಅಂದರೆ ಹೇಳೋಕ್ಕಾಗ್ದಿರೋಷ್ಟು ಚಳಿ ಆಯಿತು. ಯಪ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂದರೆ ಮನೆ ಒಳಗಡೆ ಅಷ್ಟೇನು ಚಳಿ ಇರಲಿಲ್ಲ. ಹೊರಗಡೆ ಬಂದ ತಕ್ಷಣ ಅಯ್ಯೋ ದೇವರೇ, ಕೈಯೆಲ್ಲ ಫುಲ್ ಒಂಥರ ಥರ ಆಗ್ಬಿಟ್ಟಿತ್ತು. ಕೈಯಲ್ಲಿ ರಕ್ತನೇ ಆಡ್ತಿಲ್ಲ ಅನ್ನೋ ಥರ ಸಿಕ್ಕಾಪಟ್ಟೆ ಸಾಕಾದಂಗೆ ಆಗ್ಬಿಡ್ತು ನಮಗಂತೂ. ನಾವು ನಮ್ಮೂರಿಂದ ಹುಣಸೂರು ತನಕ ಬೈಕಲ್ಲಿ ಹೋದ್ವಿ. ಅಲ್ಲಿಂದ ಬಸ್ಸಲ್ಲಿ ಬಂದ್ವಿ. ಪಾಪುಗೂ ಕೂಡ ಫುಲ್ ಚಳಿ. ಅವನಿಗೆ ಇಲ್ಲ ಬಿಡೋಂಗಿಲ್ಲ. ಮಕ್ಕಳು ಬೇರೆ ಮಕ್ಕಳಾಗಿದ್ದರೆ ಹತ್ತು ಬಿಡ್ತಿದ್ರೋ ಏನೋ. ನನ್ನ ಮಗ ಸುಮ್ಮನೆ ಕೂತಿದ್ದ ಪಾಪ. ಅವನು ಹಂಗೆ ಅಂತಿದ್ದ, ಅಮ್ಮ ಚಳಿ ಅಮ್ಮ ಅಂತ. ಅವನಿಗೂ 2 ಟೋಪಿ ಹಾಕಿದ್ದೆ, ಹಾಗೆ ಜರ್ಕಿ ಬೇರೆ ಹಾಕಿದ್ವಿ. ಹೆಂಗೋ ಹಿಂಗೆ ಮಾಡ್ಕೊಂಡು ಬಂದ್ವಿ. ಒಟ್ಟಲ್ಲಿ ವೆಹಿಕಲ್ ಕಾಣಿಸ್ತಾ ಇರಲಿಲ್ಲ, ಬರೋ ವೆಹಿಕಲ್ಲು ಕಾಣಿಸ್ತಾ ಇರಲಿಲ್ಲ. ಅದ್ರದ್ದು ಬೆಳಕು ನೋಡಿ ಬರೋ ಥರ ಅನಿಸ್ತಾಯಿತ್ತು. ನಮಗಂತೂ ಈ ಚಳಿಗೆ ತಡ್ಕೊಳಕ್ಕಾಗದಿರೋಷ್ಟು ಒಂಥರ ಶೀತ ಥರ ಆಗೋಗ್ಬಿಡ್ತು. ಊರಿಂದ ಬರಬೇಕಿದ್ರೆ ಕಾಯಿ, ಅಕ್ಕಿ ಮತ್ತು ಹಣ್ಣು ಎಲ್ಲ ಕೊಟ್ಟು ಕಳಿಸಿತ್ತು. ಅದ್ರ ಜೊತೆಗೆ ಬಟ್ಟೆ ತೊಗೊಂಡೋಗಿದ್ನಲ್ಲ, ವಾಪಸ್ ತೊಗೊಬಂದಿದ್ದೆ. ಅದೆಲ್ಲ ಸ್ವಲ್ಪ ಹರಗ್ದಂಗೆ ಆಗಿದ್ವಿ. ಅದನ್ನೆಲ್ಲ ಮಡಚಿ ಫುಲ್ಲು ಸುಸ್ತಾದಂಗೆ ಆಗಿತ್ತು. ಒಂದು 2-3 ದಿನವೇ ರೆಸ್ಟ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಊರಿಂದ ಬಂದಮೇಲೆ. ಯಾಕಂದರೆ ಬೈಕಲ್ಲಿ ಹೋಗೋದು ಅಂತ ಅಲ್ಲ, ಬೈಕಲ್ಲಿ ಹೋಗೋದೇ ತುಂಬ ಕಷ್ಟ. ಬಸ್ಸಲ್ಲಿ ಆರಾಮಾಗಿ ಹೋಗ್ಬೋದು. ಲಗೇಜ್ ಇಟ್ಕೊಬೇಕು. ಮತ್ತು ಪಾಪು ಬೇರೆ ಮಧ್ಯದಲ್ಲಿ ಕೂರ್ತಿರ್ಲಿಲ್ಲ. ಮುಂದೆ ಕೂರ್ತೀನಿ ಅಂತ ಹಠ ಮಾಡ್ತಿದ್ದ. ಫುಲ್ಲು ಊರ ಕಡೆ ಹೋದರೆ ಅವನು ಸ್ವಲ್ಪ ಹಠ ಮಾಡೋದು ಜಾಸ್ತಿ. ಹಾಗೆ ಊರಲ್ಲಿ ಹೋದಾಗ ಅಲ್ಲಿ ಹೊಲದ ಹತ್ರ ಎಲ್ಲ ಹೋಗಿದ್ವಿ. ಒಂಥರ ಸುಸ್ತಾದಂಗೆ ಆಗಿತ್ತು. ಹಾಗಾಗಿ ವೀಡಿಯೋಸ್ ಏನೂ ಅಪ್ಲೋಡ್ ಮಾಡೋದೇ ಬೇಡ ಅಂತ ಸುಮ್ಮನೆ ಆಗಿಬಿಟ್ಟಿದೆ. ವೀಡಿಯೋ ಮಾಡ್ಕೊಂಡಿದ್ದೆ, ಅಪ್ಲೋಡ್ ಮಾಡೋಕ್ಕೆ ಕಷ್ಟ ಆಗ್ತಿತ್ತು. ಅದೆಲ್ಲರೂ ಸುಧಾರಿಸ್ಕೊಂಡು ಮಧ್ಯಾಹ್ನ ಹಣ್ಣು ತಿನ್ನೋಣ ಅಂತ ತೊಗೊಂಡ್ವಿ. ನನ್ನ ಮಗ ಅಂತೂ ತುಂಬ ಇಷ್ಟಪಟ್ಟು ತಿಂತಿದ್ದ. ಇದು ಹಣ್ಣುಗಳೆಲ್ಲ ನಮ್ಮೂರಲ್ಲಿ ತುಂಬ ಸಿಗುತ್ತೆ. ಯಾಕಂದರೆ ಮರದಲ್ಲಿ, ತೋಟದಲ್ಲಿ ಬೆಳೀತಾರೆ. ಫ್ರೀಯಾಗಿ ಸಿಗುತ್ತೆ. ತುಂಬ ಚೆನ್ನಾಗೂ ಇರುತ್ತೆ ಟೇಸ್ಟ್ ವೈಸು. ಮಕ್ಕಳಿಗೆಲ್ಲ ಸಖತ್ ಇಷ್ಟ ಆಗುತ್ತೆ. ಈ ವಿಡಿಯೋ ನೋಡಿ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋಸ್ನ ಹೀಗೆ ನೋಡ್ತಾ ಇರಿ. ಬಾಯ್ ಆಲ್.